ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಂಡಿಚೇರಿ 2 ದಿನ ಟ್ರಿಪ್ ಹೋಗಿದೆ. ಅಲ್ಲಿ ಹೋಗಿ ಏನೇನು ಎಕ್ಸ್ಪ್ಲೋರ್ ಮಾಡಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೈಡೇ ನೈಟ್ ಬಂದುಬಿಟ್ಟು ನಮ್ಮ ಬಸ್ದು ಡಿಪಾರ್ಚರ್ ಟೈಮ್ 9:30 PM ಆಗಿತ್ತು. ಸೊ ಪಾಂಡಿಚೇರಿಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 5:30 AM ಆಗಿತ್ತು. ಪಾಂಡಿಚೇರಿ ರೀಚ್ ಆಗಿ ನಾವು ಹೋಟೆಲ್ ಬುಕ್ ಮಾಡಿದ್ದಕ್ಕೆ ಚೆಕ್ ಇನ್ ಆಗಬೇಕಿತ್ತು. ಅದಾದಮೇಲೆ ಸ್ಕೂಟರ್ನ ರೆಂಟಿಗೆ ತೊಗೊಂಡು ರಾಕ್ ಬೀಚ್ ಕಡೆ ಹೊರಟ್ವಿ. ರಾಕ್ ಬೀಚಲ್ಲಿ ಸನ್ರೈಸ್ ಮಾತ್ರ ಸಖತ್ತಾಗಿತ್ತು. ಸನ್ರೈಸ್ ನೋಡಿ ಅಲ್ಲೇ ಪಕ್ಕದಲ್ಲಿ ವಾಕಿಂಗ್ಗೆ ಹೊರಟ್ವಿ. ನೀವು ನೋಡ್ಬೋದು ಇಲ್ಲಿ ವಾಕಿಂಗ್ ಸ್ಪೇಸ್ ಯಾವ ಥರ ಇದೆ ಅಂತ ಬೀಚ್ ಪಕ್ಕದಲ್ಲೇ. ವಾಕಿಂಗ್ ಮುಗಿಸಿ ಬೀಚ್ ಆಚೆ ಬಂದು ಕಾಫಿ ಬಾರ್ ಅಂತ ಒಂದು ಶಾಪ್ಗೆ ಹೋದ್ವಿ. ಇಲ್ಲಿ ಕಾಫಿ ಸಖತ್ತಾಗಿತ್ತು. ಬೀಚ್ ವಿಸಿಟ್ ಮುಗಿಸ್ಕೊಂಡು ಇಂಡಿಯನ್ ಕಾಫಿ ಹೌಸ್ ಅನ್ನೋ ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಾಷ್ಟಕ್ಕೆ ಇಡ್ಲಿ ತಿಂದ್ವಿ. ಇಡ್ಲಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದೆ ಸೆರೆನಿಟಿ ಬೀಚ್ಗೆ. ಸೆರೆನಿಟಿ ಬೀಚ್ ರೀಚ್ ಆಗಿ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಸಾಯಂಕಾಲ ತನಕ ಅಲ್ಲೇ ಇದ್ವಿ. ಸೆರೆನಿಟಿ ಬೀಚ್ ವಿಸಿಟ್ ಮುಗಿಸ್ಕೊಂಡು ಸಾಯಂಕಾಲ ಅಷ್ಟೊತ್ತಿಗೆ ಫ್ರೆಂಚ್ ಕಾಲೋನಿಗೆ ಹೋದ್ವಿ. ಫ್ರೆಂಚ್ ಕಾಲೋನಿ ಅಂತೂ ಫೋಟೋಶೂಟ್ ಹಬ್ ಅಂತಲೇ ಹೇಳ್ಬೋದು ಇನ್ ಪಾಂಡಿಚೇರಿ. ಫ್ರೆಂಚ್ ಕಾಲೋನಿ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರೋ ಗಣೇಶ ಟೆಂಪಲ್ಗೆ ಹೋಗಿದ್ವಿ. ಲಾರ್ಡ್ ಗಣೇಶ ಟೆಂಪಲ್ ವಿಸಿಟ್ ಮುಗಿಸ್ಕೊಂಡು ತಿರ್ಗಾ ರಾಕ್ ಬೀಚ್ ಹತ್ರ ಹೋದ್ವಿ. ರಾಕ್ ಬೀಚ್ ಹತ್ರ ಕುತ್ಕೊಂಡು ಅಲೆಗಳ ಶಬ್ದ ಕೇಳ್ತಿದ್ರೇ ಒಂಥರ ರೋಮಾಂಚನ. ಡೇ 2 ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ನಾಷ್ಟಕ್ಕೆ ಹೊರಟ್ವಿ. ನಾಷ್ಟ ಕೂಡ ನಮ್ಮ ಹೋಟೆಲ್ ಬುಕ್ ಮಾಡಿದ್ರಿಂದ ಕಾಂಪ್ಲಿಮೆಂಟ್ರಿಯಾಗಿ ಹೋಟೆಲ್ ಕಡೆಯಿಂದನೇ ನಾಷ್ಟ ಇತ್ತು ಆ್ಯಂಡ್ ಬಫೆ ಸಿಸ್ಟಮ್ ಇತ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪ್ಯಾರಡೈಸ್ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ಪ್ಯಾರಡೈಸ್ ಬೀಚ್ಗೆ ಹೋಗ್ಬೇಕಂದ್ರೆ ಬೋಟಲ್ಲಿ ಹೋಗಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆ.
ಪ್ಯಾರಡೈಸ್ ಬೀಚ್ ವಿಸಿಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಚರ್ಚಿಗೆ. ಚರ್ಚ್ ವಿಸಿಟ್ ಮುಗಿಸ್ಕೊಂಡು ಸರ್ವಣ ಭವನ್ ಅನ್ನೋ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇಲ್ಲಂತೂ ಊಟ ಸಖತ್ತಾಗಿತ್ತು. ಊಟ ಮುಗಿಸ್ಕೊಂಡು ಈವ್ನಿಂಗ್ ಫ್ರೆಂಚ್ ಕಾಲೋನಿಗೆ ತಿರ್ಗಾ ಹೋಗಿ ಅಲ್ಲಿನ ಕೆಫೆಗೆ ಹೋದ್ವಿ. ಕೋರಮಂಡಲ್ ಕೆಫೆ ಅಂತ. ನೀವು ನೋಡ್ಬೋದು ಯಾವ ಥರ ಇದೆ ಕೆಫೆ ಅಂತ. Thank you for watching. Please share and subscribe.